ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಓಲೆ ಗೈಸ್ ಕನ್ನಡ. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಅದು ಏನಪ್ಪ ಅಂತ ಹೇಳಿದ್ರೆ, ರೊಟ್ಟಿಯನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಹೇಗೆ ಮಾಡೋದು ಏನು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಕೊನೆ ತನಕ ನೋಡಿ. ಖಂಡಿತವಾಗಿ ನಿಮಗೆ ರೊಟ್ಟಿ ಮಾಡಲಿಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ರೊಟ್ಟಿಯನ್ನು ಮಾಡಲಿಕ್ಕೆ ಕಲಿಬೋದು ಅಂತಲೇ ಹೇಳ್ಬೋದು. ಫಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ನೀರನ್ನು ತೊಗೊಂಡಿದ್ದೀನಿ. ನಮಗೆ ಎಷ್ಟು ರೊಟ್ಟಿ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಬೇಕಿದ್ದರೆ ನೀರನ್ನು ನಾವು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಇದರಿಂದ ಒಂದು 10-15 ರೊಟ್ಟಿ ಅದು ನಾವು ಮಾಡ್ಕೋಬೋದು. ಅದನ್ನು ನಾವು ಎಷ್ಟು ಚೆನ್ನಾಗಿ ಕುದಿಸ್ಬೇಕಂತ ಹೇಳಿದ್ರೆ, ತುಂಬ ಚೆನ್ನಾಗಿ ನೀರನ್ನು ಕುದಿಸ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಚೆನ್ನಾಗಿ ನೀರನ್ನು ಕುದಿಸ್ಕೋಬೇಕು. ಇದನ್ನು ಚೆನ್ನಾಗಿ ನೀರನ್ನು ಕುದಿಸ್ಕೊಂಡು ಆದಮೇಲೆ ಹೀಗೆ ನಾವು ಒಣ ಹಿಟ್ಟು ಜೇಡಿ ಹಿಡಿದು ಇಟ್ಕೊಂಡಿದ್ದೆ, ಅದಕ್ಕೆ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ಟೈಪಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ, ನೀರು ಚೆನ್ನಾಗಿ ಕುದ್ದಷ್ಟು ರೊಟ್ಟಿ ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಇವಾಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಣ ಹಿಟ್ಟನೊಂದಿಗೆ. ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ನಾನು ಇವಾಗ ಚೆನ್ನಾಗಿ ಅದನ್ನು ನಾದ್ಕೊತೇನೆ. ಇದನ್ನು ನಾದ್ಕೋಬೇಕಾದ್ರೆ ತಣ್ಣೀರು ಹಾಕಿ ನಾವು ನಾದ್ಕೋಬೋದು. ಬಟ್ ನಾವು ಬಿಸಿನೀರು ಹಾಕ್ತೀವಲ್ಲ, ಅದು ತುಂಬ ಚೆನ್ನಾಗಿ ಕುದಿ ಬಂದಿರಬೇಕು. ಅದನ್ನು ನಾವು ಹಾಕಿ ಫಸ್ಟು ಜಿಗುಟನ್ನು ತೊಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಾವು ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹಾಕ್ಕೊಂಡು ನಾನು ಇದನ್ನು ನಾದ್ಕೊತೇನೆ. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೇವೆ ಹಿಟ್ಟನ್ನು, ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಮಾಡಲಿಕ್ಕೆ ಬರ್ತದೆ. ಇಲ್ಲಪ್ಪ ಅಂತ ಹೇಳಿದರೆ, ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಏಕಂತಂದರೆ ಅಂಚಲ್ಲಿ ಇರುವಂಥದ್ದು ಎಲ್ಲ ಸೀಳ್ತದೆ ರೊಟ್ಟಿ ಎಲ್ಲ. ಹಾಗಾಗಿ ನಾವು ಹಿಟ್ಟನ್ನು ಆದಷ್ಟು ಚೆನ್ನಾಗಿ ಒಂದು 2 ನಿಮಿಷ ಆದರೂ ನಾವು ಇದನ್ನು ಹಿಟ್ಟನ್ನು ನಾವು ನಾದ್ಕೋಬೇಕಾಗುತ್ತೆ. ಇನ್ನೊಂದು 3ನೇ ಸ್ಟೆಪ್ಪು ಏನಂತ ಹೇಳಬೇಕಂತ ಹೇಳಿದ್ರೆ, ಫಸ್ಟ್ ಬಂದುಬಿಟ್ಟು ನಾನು ಜೋಳದ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿಯಲ್ಲಿ ಜೋಳದ ಹಿಟ್ಟನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಜೋಳವನ್ನು ಖರೀದಿ ಮಾಡಿ ಮಿಷನ್ನಿಗೆ ಹಾಕಿಸ್ಕೊಳ್ಳಿ. ಆದಷ್ಟು ನಿಮಗೆ ರೊಟ್ಟಿ ಚೆನ್ನಾಗಿ ಬರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ರೊಟ್ಟಿ ಹಿಟ್ಟನ್ನು ನಾವು ತುಂಬ ದಿನ ಜಾಸ್ತಿ ದಿನ ಆಗಿತ್ತಪ್ಪ ಅಂದರೆ ಮಿಷನ್ನಿಗೆ ಹಾಕಿಸಿದ್ರಿ, ಅದು ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ತುಂಬ ರೊಟ್ಟಿ ಹಾಳಾಗ್ತದೆ. ಹಾಗಾಗಿ ಫಸ್ಟ್ ಟೈಮ್ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡವರು ಯಾವತ್ತೂ ಜೋಳದ ಹಿಟ್ಟನ್ನು ತೊಗೊಂಬಂದು ರೊಟ್ಟಿ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಜೋಳವನ್ನು 1 kg ಅಥವಾ ಎಷ್ಟೋ ಆಗಲಿ ಜೋಳವನ್ನು ತೊಗೊಂಡು ನೀವು ಮಷೀನಿಗೆ ಹಾಕಿಸಿ ಮತ್ತು ನೀವು ರೊಟ್ಟಿ ಮಾಡ್ಬೋದು. ಚೆನ್ನಾಗಿ ರೊಟ್ಟಿ ಬರ್ತದೆ ಅಂತಲೂ ಸಹ ನಾನು ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಅಂಗಡಿಯಲ್ಲಿದ್ದಂಥ ಹಿಟ್ಟು ಯಾವಾಗ ಜೀನಲ್ಲೇ ಹಾಕಿಸಿರ್ತಾವಂತ ಗೊತ್ತಿರೋದಿಲ್ಲ. ಆದಷ್ಟು ಯಾಕಂದರೆ ತುಂಬ ದಿನ ಆದರೆ ಇದು ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಜೋಳವನ್ನು ತಂದು ಹಿಟ್ಟು ಮಾಡಿ ರೊಟ್ಟಿ ಮಾಡಿಕೊಂಡು ತಿನ್ಬೋದು. ಥರ್ಡ್ ಸ್ಟೆಪ್ ಅಂದ್ಬಿಟ್ಟು ನಾನು ನೋಡಿ, ಇವಾಗ ಒಂದಿಷ್ಟು ಹಿಟ್ಟನ್ನು ನಾದ್ಕೊಂಡೆ ಒಂದು 2 ನಿಮಿಷಗಳ ಕಾಲ. ಒಂದಿಷ್ಟು ಉಳ್ಳೆಯನ್ನು ತೊಗೊಂಡು, ರೊಟ್ಟಿ ನಮಗೆ ತೆಳ್ಳಗೆ ಬೇಕಂದರೆ ಸಣ್ಣದಲ್ಲಿ ಉಳ್ಳೆಯನ್ನು ತೊಗೋಬೇಕು. ರೊಟ್ಟಿ ದಪ್ಪ ಆದರೆ ಸ್ವಲ್ಪ ಜಾಸ್ತಿ ಉಳ್ಳೆಯನ್ನು ತೊಗೋಬೇಕು. ನಾನು ಇಷ್ಟು ಮಟ್ಟಿಗೆ ತೊಗೊಂಡು ಇವಾಗ ನೋಡಿ ಬಡಿತಾ ಇದ್ದೇನೆ. ಇದನ್ನು 2 ರೀತಿಯಲ್ಲಿ ನಾವು ಮಾಡ್ಕೋಬೋದು. ಫಸ್ಟು ಬಡಿ ಎನ್ನಬಹುದು ಅಥವಾ ಚಪಾತಿ ಮಾಡ್ತೀವಲ್ಲ ಆ ಟೈಪಲ್ಲಿ ಕೂಡ ನಾವು ಮಾಡ್ಕೋಬೋದು. ನೋಡಿ, ಬಡಿಬೇಕಾದ್ರೆ ಹೀಗೆ ನಾವು ಫಸ್ಟು ಒಂದೇ ಕೈಯಲ್ಲಿ ನಾವು ತಟ್ತಾ ಹೋಗಬೇಕು. ಆಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ನಾವು 2 ಕೈಯಿಂದ ನಾವು ಅಂಚುಗಳನ್ನು ತಟ್ತಾ ಹೋಗಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಮೊದಲೇ ನಾವು ತಟ್ತಿದ್ದೀವಲ್ಲ ಒಂದೇ ಕೈಯಲ್ಲಿ ತಟ್ಟುವಾಗ ಮಿಡ್ಲಲ್ಲಿ ಆಲ್ರೆಡಿ ನಮಗೆ ರೊಟ್ಟಿ ಬರ್ತದೆ, ಮಿಡ್ಲಲ್ಲಿ ಆಲ್ರೆಡಿ ತೆಳ್ಳಗಾಗ್ತದೆ. ಹಾಗಾಗಿ ನಾವು 2 ಕೈಯಲ್ಲಿ ನಾವು ಬಡಿತಾ ಹೋದಾಗ ಅಂಚನ್ನು ನಾವು ಬಡ್ಕೊತಾ ಸ್ವಲ್ಪ ದೊಡ್ಡದಾಗಿ ರೊಟ್ಟಿಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಇನ್ನೊಂದು ಸ್ಟೆಪ್ಪಲ್ಲಿ ನಾವು ರೊಟ್ಟಿನ ಮಾಡ್ಬೋದು. ಹಾಗೆ ನೋಡಿ, ಈಗ ಚಪಾತಿ ಮಾಡ್ತೀವಲ್ಲ, ಆ ಲತ್ತಣಿಗೆಯನ್ನು ತೊಗೊಂಡು ಅದಕ್ಕೊಂದು ಹಾಳೆಯನ್ನು ಕಟ್ಕೊಂಡು ಈ ಟೈಪಲ್ಲಿ ನಾವು ರೊಟ್ಟಿಯನ್ನು ಸಹ ನಾವು ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಆಗ್ತದೆ ಆ ರೀತಿಯಾಗಿ ನಾವು ರೊಟ್ಟಿಯನ್ನು ಮಾಡ್ಕೋಬೋದು. ಈಗ ಬೇಯಿಸೋದು ಸಹ ನಾನು ನಿಮಗೆ ತೋರಿಸ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಆ ಹಂಚಿಗೆ ನೋಡಿ ನಾನು ರೊಟ್ಟಿಯನ್ನು ಹಾಕಿದೆ. ರೊಟ್ಟಿಯನ್ನು ಹಾಕುವಾಗ ಕೆಳಗೆ ಇರ್ತದಲ್ಲ, ಕೆಳಗಿನ ಭಾಗವನ್ನು ಇಲ್ಲಿ ಮೇಲೆ ಮಾಡಬೇಕು. ಮೇಲೆ ಮಾಡಿ ನಾವು ರೊಟ್ಟಿಯನ್ನು ಹಾಕಬೇಕು. ಇಲ್ಲ ಅಂತೇಳಿದ್ರೆ ರೊಟ್ಟಿ ಕೆಂಪಗಾಗಿ ಕಾಣ್ತದೆ. ಆದಷ್ಟು ನಾವು ಕೆಳಗಿನ ಭಾಗವನ್ನು ಇಲ್ಲಿ ಮೇಲೆ ಮಾಡಿ ಹಾಕಿ ಅದಕ್ಕೆ ಮೇಲೆ ಎಲ್ಲ ನೀರನ್ನು
ಅದಕ್ಕೆ ಒಂದು ಒಳ್ಳೆಯ ಕಾಟನ್ ಬಟ್ಟೆಯ ಒಂದು ಸಣ್ಣ ಪೀಸನ್ನು ತಗೊಂಡು ಅದನ್ನು ನೀರಲ್ಲಿ ಎದ್ದು ನಾವು ಈ ರೊಟ್ಟಿ ಕೆಳಭಾಗವನ್ನು ನಾವು ಮೇಲೆ ಮಾಡಿರ್ತೇವಲ್ಲ ಹಂಚಲ್ಲಿ, ಆ ಭಾಗವನ್ನು ನಾವು ಇಲ್ಲಿ ನೀರನ್ನು ಹಚ್ಚಿ ಕ್ಲೀನಾಗಿ ನೀರನ್ನು ಹಚ್ಕೋಬೇಕಾಗತ್ತೆ. ಆವಾಗ ರೊಟ್ಟಿ ನಮಗೆ ಚೆನ್ನಾಗಿ ಹಿಂಭಾಗ ಚೆನ್ನಾಗಿ ಬೇಯ್ದು ಬರ್ತದೆ ಅಂತಲೇ ಸಹ ಹೇಳ್ಬೋದು. ಇದು ಒಂದು ಮೇನ್ ಸ್ಟೆಪ್ ಅಂತಲೇ ಹೇಳ್ಬೋದು. ನೀರು ಹಚ್ಚೋದು ಚೆನ್ನಾಗಿ ನೀರನ್ನು ಕ್ಲೀನಾಗಿ ರೊಟ್ಟಿ ಹಿಂಭಾಗಕ್ಕೆ ಹಚ್ಕೋಬೇಕು. ಇಲ್ಲಪ್ಪ ಅಂದರೆ ರೊಟ್ಟಿ ನಮಗೆ ಹಸಿ ಬಿಸಿಯಾಗಿ ಕಾಣ್ತಿದೆ, ತಿನ್ನಲಿಕ್ಕೆ ಸಹ ನಮಗೆ ಮನಸ್ಸಾಗೋದಿಲ್ಲ ಅಂತಲೂ ಸಹ ನಾನು ಹೇಳ್ಬೋದು. ನೋಡಿ, ಈ ಟೈಪಲ್ಲಿ ನಾನು ನೀರು ಹಚ್ಕೊತಿದ್ದೇನಲ್ಲ, ಈ ಟೈಪಲ್ಲಿ ಸ್ವಲ್ಪನೂ ಬಿಡದೆ ನಾವು ಚೆನ್ನಾಗಿ ನೀರನ್ನು ರೊಟ್ಟಿ ಭಾಗವನ್ನು ನಾವು ಹಚ್ಕೋಬೇಕಾಗುತ್ತೆ. ಆವಾಗ ನಮಗೆ ರೊಟ್ಟಿ ಚೆನ್ನಾಗಿ ಬೇಯ್ತದೆ ಮತ್ತು ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಈ ಟೈಪಲ್ಲಿ ನಾನು ರೊಟ್ಟಿಯನ್ನು ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾವು ಖಡಕ್ಕಾಗಿ ಬೇಯಿಸ್ಕೋಬೋದು ಅಥವಾ ಮಿದುವಲ್ಲಿ ಸಹ ನಾವು ಬೇಯಿಸ್ಕೋಬೋದು. ನಾವು ಒಂದು 2 ದಿನಗಳ ಕಾಲ ಅಥವಾ 1 ವಾರಗಳ ಕಾಲ ಇಟ್ಟು ತಿಂತೇವಪ್ಪ ಅಂತ ಹೇಳಿದ್ರೆ ನಾವು ಖಡಕ್ಕಾಗಿ ರೊಟ್ಟಿಯನ್ನು ಬೇಯಿಸ್ಕೊಳ್ಳೋದು ಆದಷ್ಟು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಇಲ್ಲಪ್ಪ ನಾವು 1 ದಿನದಿಂದ 2 ದಿನದಲ್ಲಿ ಸಾಕು ಅಂತ ಹೇಳಿದರೆ ನಾವು ಮಿದುವಲ್ಲಿ ಸಹ ನಾವು ಬೇಯಿಸ್ಕೋಬೋದು. ಖಡಕ್ಕಾಗಿ ಬೇಯಿಸ್ಕೋಬೇಕಂತ ಹೇಳಿದರೆ ರೊಟ್ಟಿಯನ್ನು ಉಲ್ಟಾ ಭಾಗವಾಗಿ ಮಾಡಿ ಜಾಸ್ತಿ ಬೇಯಿಸ್ಕೋಬೇಕಾಗತ್ತೆ. ಆವಾಗ ನಮಗೆ ರೊಟ್ಟಿ ಖಡಕ್ಕಾಗಿ ಬರ್ತದೆ. ಆ ಟೈಪಲ್ಲಿ ನಾವು ಬೇಯಿಸ್ಕೊಂಡ್ರೆ ಇದನ್ನು 8 ದಿನಗಳ 15 ದಿನಗಳ ಕಾಲ ಇಟ್ಟರೂ ಸಹ ಯಾವುದೇ ರೀತಿ ಹಾಳಾಗೋದಿಲ್ಲ ರೊಟ್ಟಿ. ಆದಷ್ಟು ನಾವು ಖಡಕ್ಕಾಗಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ, ಇಲ್ಲಪ್ಪ ಅಂತ ಹೇಳಿದ್ರೆ ಹೋಳಿಗೆ ಟೈಪಲ್ಲಿ ಸಹ ನಾವು ಬೇಯಿಸ್ಕೋಬೋದು. ಹೋಳಿಗೆ ಟೈಪಲ್ಲಿ ಬೇಯಿಸ್ಕೊಳ್ಳೋದಾದರೆ ಇದನ್ನು ಜಾಸ್ತಿ ಬಿಸಿ ಮಾಡುವ ಅವಶ್ಯಕತೆ ಇಲ್ಲ. 2 ಭಾಗಗಳಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ತಪ್ಪದೇ ಲೈಕ್ ಮಾಡಿ. ಈ ರೊಟ್ಟಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಮನುಷ್ಯ ಕೂಡ ಇದಕ್ಕೆ ರೊಟ್ಟಿ ತಿನ್ನೋದ್ರಿಂದ ಗಟ್ಟಿ ಆಗ್ತಾನೆ ಅಂತಲೂ ಸಹ ನಾವು ಹೇಳ್ಬೋದು. ಮತ್ತು ಡಯಾಬಿಟಿಸ್ ಪೇಷಂಟ್ ಸಕ್ಕರೆ ಕಾಯಿಲೆ ಇದ್ದಂಥವರು ಚಪಾತಿಗಿನ ಈ ರೊಟ್ಟಿಯನ್ನು ತಿಂದರೆ ತುಂಬ ಒಳ್ಳೆಯದು. ಆದಷ್ಟು ಮನೆಯಲ್ಲೇ ಟ್ರೈ ಮಾಡಿ ಸ್ವಲ್ಪನೇ ಒಂದು 4 ರೊಟ್ಟಿ 5 ರೊಟ್ಟಿ ಆಗೋಷ್ಟು ಹಿಟ್ಟನ್ನು ತೊಗೊಂಡು ಮಾಡಿಕೊಂಡು ಟ್ರೈ ಮಾಡ್ತಾ ಹೋದರೆ ಆದಷ್ಟು ಬೇಗ ರೊಟ್ಟಿ ಮಾಡಲಿಕ್ಕೆ ಸಹ ನಮಗೆ ಬರ್ತದೆ ಅಂತಲೇ ಹೇಳ್ಬೋದು. ತುಂಬ ಕಷ್ಟ ಏನಿಲ್ಲ, ಸಿಂಪಲ್ಲಾಗಿ ನಾವು ಇದನ್ನು ಮಾಡಲಿಕ್ಕೆ ಕಲಿಬೋದು. ಇದಕ್ಕೆ ಮೇನ್ ಬಂದುಬಿಟ್ಟು ಹಿಟ್ಟು ಮೇನ್ ಆಗ್ತದೆ. ಹಿಟ್ಟು ಒಳ್ಳೆಯದಿತ್ತಂದರೆ ರೊಟ್ಟಿ ಮಾಡಲಿಕ್ಕೆ ತುಂಬ ಕಷ್ಟ ಏನಾಗೋದಿಲ್ಲ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಆದಷ್ಟು ಜೋಳವನ್ನು ತಂದು ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತು ನಾವು ಮಷಿನಲ್ಲಿ ಹಾಕಿಸಿ ನಾವು ರೊಟ್ಟಿಯನ್ನು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಾಗ್ತದೆ. ಮಾಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತಲೂ ಹೇಳ್ಬೋದು. ಟ್ರೈ ಮಾಡಿ ಆದಷ್ಟು ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದಕ್ಕೆ ಯಾವುದೇ ಪಲ್ಯ ಯಾವುದೇ ಸಾಂಬಾರು ಸಹ ಆಗ್ಬೋದು. ಚಿಕನ್ ಸಾಂಬಾರಂತೂ ಇನ್ನೂ ಒಳ್ಳೆಯದಾಗ್ತದೆ ಇದಕ್ಕೆ. ಮತ್ತು ಬೆಂಡೆಕಾಯಿ ಮತ್ತು ಬದನೆಕಾಯಿ, ಚೌಳಿಕಾಯಿ ಅಥವಾ ಯಾವುದೇ ರೀತಿಯ ನಾವು ಪಲ್ಯ ಮಾಡ್ಕೊಂಡು ತಿಂದರೂ ಸಹ ಇದಕ್ಕೆ ಒಳ್ಳೆಯದಾಗ್ತದೆ ಅಂತಲೂ ಸಹ ನಾವು ಹೇಳ್ಬೋದು. ಏನಿಲ್ಲಪ್ಪ ಅಂತ ಹೇಳಿದ್ರು ಸಹ ನಾವು ಖಾಲಿ ಮೊಸರು ಚಟ್ನಿಯನ್ನು ಸಹ ನಾವು ಹಾಕ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಾಗಿ ಬರ್ತದೆ ಇದಕ್ಕೆ ಯಾವುದೇ ರೀತಿ ಜೋಡು ಅದು ಬೇಕು ಇದು ಬೇಕು ಅಂತೇನೇನಿಲ್ಲ. ಇದಕ್ಕೆ ಯಾವುದೇ ರೀತಿ ನಾವು ಮಾಡಿಕೊಂಡು ಇದಕ್ಕೆ ಜೋಡು ಚೆನ್ನಾಗಾಗ್ತದೆ ಅಂತಲೂ ಸಹ ನಾನು ಹೇಳ್ಬೋದು. ನನ್ನ ಚಾನಲ್ನಲ್ಲಿ ನಾನು ಉತ್ತರ ಕರ್ನಾಟಕದ ಎಲ್ಲ ರೀತಿಯ ಅಡುಗೆಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಆದಷ್ಟು ಅವುಗಳನ್ನು ಸಹ ನೀವು ನೋಡ್ಬೋದು. ಉತ್ತರ ಕರ್ನಾಟಕದ ಎಲ್ಲ ಟೈಪಲ್ಲಿ ನಾವು ರೊಟ್ಟಿ, ಚಪಾತಿ, ಪಲ್ಯ ಐಟಮ್ಸು, ಸ್ವೀಟ್ ಐಟಮ್ಸು ಎಲ್ಲ ರೀತಿಯ ಐಟಮ್ಸ್ಗಳನ್ನು ಸಹ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಾಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ಇಲ್ಲಪ್ಪ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳನ್ನು ಏನಾದರೂ ಮಾತಾಡಿದರೆ ಅದನ್ನು ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ತಪ್ಪನ್ನು ನಾನು ತಿದ್ದುಕೊಳ್ತೇನೆ ಅಂತಲೂ ಸಹ ನಾನು ಹೇಳ್ತೇನೆ. ಇವತ್ತು ಈ ರೊಟ್ಟಿಗೆ ಜೋಡು ಏನಪ್ಪ ಅಂತ ಹೇಳಿದ್ರೆ ಬೆಂಡೆಕಾಯಿ ಪಲ್ಯನ ನಾನು ಮಾಡ್ತಾಯಿದ್ದೇನೆ. ಅದನ್ನು ಕೂಡ ನಾನು ಇದೇ ಹಂಚಲ್ಲಿ ನೋಡಿ, ಈಗ ರೊಟ್ಟಿ ಹಂಚೆಲ್ಲ ಆಗಿದೆ, ಹಾಗಾಗಿ ಇದೇ ಹಂಚಲ್ಲಿ ನಾನು ಬೆಂಡೆಕಾಯನ್ನು ಹುರ್ಕೊಂಡು ಬೆಂಡೆಕಾಯಿ ಪಲ್ಯವನ್ನು ನಾನು ಮಾಡ್ತೀನಿ. ಇವತ್ತು ಬಂದುಬಿಟ್ಟು ಟೋಟಲಾಗಿ ಒಂದು 15 ರೊಟ್ಟಿಯನ್ನು ನಾನು ಮಾಡಿದ್ದೀನಿ.
ನೋಡಿ ಈ ಟೈಪಲ್ಲಿ ನಾನು ಒಂದು 15 ರೊಟ್ಟಿಯನ್ನು ಮಾಡಿದ್ದೇನೆ. ತೆಳ್ಳಗೆ ಮಾಡಿದ್ದೇನೆ ನೋಡಿ. ಇಷ್ಟು ತೆಳ್ಳಗೆ ರೊಟ್ಟಿಯನ್ನು ನಾನು ಮಾಡಿಟ್ಟಿರ್ತೇನೆ. ಈ ಟೈಪಲ್ಲಿ ಮಾಡಿಟ್ಕೊಂಡು ಒಂದು 2-3 ದಿನಗಳ ಕಾಲ ನಾವು ರೊಟ್ಟಿಯನ್ನು ತಿನ್ಬೋದು. ಆದಷ್ಟು ನೋಡಿ ಈ ಟೈಪಲ್ಲಿ ನಾನು ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತೇಳಿ. ಸೇವ್ ಮಾಡಿ. ಓಕೆ ಬಾಯ್. ಮತ್ತೊಂದು ಹೊಸ ವಿಡಿಯೋಂದಿಗೆ ಸಿಗೋಣ. ಥ್ಯಾಂಕ್ ಯು. ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.